ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮ ಊರಲ್ಲಿ ನಡೆದಿರೋ ಒಂದು ದೃಶ್ಯ ಬಗ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮ ಊರಲ್ಲಿ ಆ್ಯಕ್ಚುಲಿ ಒಂದು ಕೋಳಿ ಫಾರ್ಮ್ ಇದೆ. ಆ ಕೋಳಿ ಫಾರ್ಮ್ ಹತ್ರ ಈ ಚಿರತೆ ಎಲ್ಲ ಓಡಾಡ್ತಾ ಇರುತ್ತೆ ಅಂತ ತುಂಬ ದಿನದಿಂದ ಹೇಳ್ತಿದ್ರು. ಹಾಗಾಗಿ ಅಲ್ಲಿ ಅರಣ್ಯ ಅಧಿಕಾರಿಗಳು ಒಂದು ಬೋನ್ನ ಇಟ್ಟಿದ್ರಂತೆ. ನಿನ್ನೆ ಅಲ್ಲಿ ಬೋನಲ್ಲಿ ಒಂದು ಮರಿ ಚಿರತೆ ಸಿಗಾಕೊಂಡಿದೆ. ರಾತ್ರಿ ಸಮಯದಲ್ಲಿ ಚಿರತೆ ಬಂದಿದೆಯಂತೆ. ಬೆಳಗ್ಗೆ ನೋಡಿದಾಗ ಎಲ್ರಿಗೂ ಇದು ಒಂದು ಬೆಚ್ಚಿ ಬೀಳಿಸೋ ಘಟನೆ ಆಗಿದೆ. ಚಿರತೆ ಮರಿ ಫಾರ್ಮ್ ಹತ್ರ ಸಿಕ್ಬಿದ್ದಿದೆ. ಆದರೆ ಅದ್ರ ತಾಯಿ ಅಲ್ಲಿಂದ ತಪ್ಪಿಸ್ಕೊಂಡಿದೆ ಅಂತ ಊರವ್ರು ಹೇಳ್ತಿದ್ದಾರೆ. ತುಂಬ ಜನ ನೋಡಿದಾರಂತೆ ಒಂದು ದೊಡ್ಡ ಚಿರತೆ ಸಹ ಇದ್ದಿದ್ದು. ಹಾಗಾಗಿ ಇದರಲ್ಲಿ ಇವಾಗ ಬರೀ ಒಂದು ಚಿಕ್ಕ ಚಿರತೆ ಬಿದ್ದಿದೆ. ದೊಡ್ಡದು ಎಲ್ಲೋಗಿದೆ ಏನೇ ಅಂತ ಇನ್ನೂ ಊರಿನ ಜನಕ್ಕೆ ಆತಂಕ ಆಗೇ ಇದೆ. ಈ ಸುದ್ದಿ ಗೊತ್ತಾಗ್ತಿದ್ದಂಗೆ ಊರಿನ ಜನ ಎಲ್ಲ ಚಿರತೆ ನೋಡೋಕ್ಕೆ ಅಂತ ಜಾಗಕ್ಕೆ ಹೋಗಿ ಸೇರಿದ್ರು. ಇವಾಗ ನೀವು ನೋಡ್ತಿರೋ ದೃಶ್ಯ ಅದೇ ಸಮಯದಲ್ಲಿ ಸೆರೆ ಹಿಡ್ದಿರೋದು. ಇಷ್ಟು ಹತ್ತಿರದಿಂದ ಚಿರತೆ ಮರಿನ ನೋಡೋ ಅವಕಾಶ ಸಿಕ್ಕಿದೆ. ನಮ್ಮನೇಲೆಲ್ಲ ರೇಗಿಸ್ತಾ ಇದ್ರು, ಅನ್ವಿಕ್ನ ಝೂಗೆ ಕರ್ಕೊಂಡು ಹೋಗೋಕ್ಕಿಂತ ಊರಿಗೆ ಕರ್ಕೊಂಡು ಹೋಗಿದ್ರೆ ಹತ್ತಿರದಿಂದ ಚಿರತೆ ನೋಡ್ತಿದ್ದ ಅಂತ. ಬಟ್ ಏನಂದರೆ ನಾವು ಈ ರೀತಿ ತುಂಬ ಜನ ಸೇರಿಕೊಂಡು ಆ ಪ್ರಾಣಿಗಳ ಹತ್ರ ಹೋಗಿ ಅದಕ್ಕೆ ಕಿರಿಕಿರಿ ಮಾಡೋದ್ರಿಂದ ಅವು ತುಂಬ ಭಯ ಪಟ್ಕೊತವೆ. ಕಾಡುಗಳು ಕಡಿಮೆ ಆಗ್ತಿರೋದ್ರಿಂದ ಕೆಲವೊಮ್ಮೆ ಈ ರೀತಿ ಕಾಡು ಪ್ರಾಣಿಗಳು ಆಹಾರನ ಹುಡ್ಕೊತ ಊರುಗಳ ಕಡೆ ಬರ್ತದೆ. ಆದ್ದರಿಂದ ನಾವು ಜನರು ಸಹ ಜಾಗೃತಿ ಆಗಿರಬೇಕು ಮತ್ತು ಪ್ರಾಣಿಗಳಿಗೂ ತೊಂದರೆ ಆಗಿರದಂತೆ ನಾವು ನೋಡ್ಕೋಬೇಕು. ಅರಣ್ಯ ಅಧಿಕಾರಿಗಳಿಗೆ ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅವರು ಚಿರತೆನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ. ಹೊಟ್ಟೆ ಸಿತಾಯ್ತಾ? ಕೋಳಿ ಬೇಕಾಯ್ತಾ? ಇಲ್ಲಿ ಏನೋ ಇದು. ನಾವು ಸಂಜೆ ಶಾಪಿಂಗ್ ಅಂತ ಮನೆ ಹತ್ರನೇ ಇರೋ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಆದರೆ ನಾವು ಶಾಪಿಂಗ್ ಮಾಡೋದಕ್ಕಿಂತ ಅನ್ವಿಕ್ನ ಹಿಡಿಯೋದೇ ಆಗಿತ್ತು. ಇಲ್ಲಿ ಬಂದ ತಕ್ಷಣ ಅವನು ಒಂದು ಜಾಗದಲ್ಲಿ ನಿಲ್ಲೋದೇ ಇಲ್ಲ. ಅವ್ನು ನಿಲ್ತಾನೆ ಅಂದ್ಕೊಂಡ್ರೆ ಅದು ನಮ್ಮ ಕನಸು ಅಷ್ಟೇ. ಒಂದು ನಿಮಿಷ ನಮ್ಮ ಜೊತೆ ಇದ್ದರೆ ಇನ್ನೊಂದು ನಿಮಿಷಕ್ಕೆ ಯಾರ್ಯಾರ ಹತ್ರನೋ ಹೋಗ್ತಾ ಇರ್ತಾನೆ, ನಮಗೆ ಗೊತ್ತಾಗಲ್ಲ. ನಾವು ಒಂದು ವಸ್ತು ನೋಡ್ತಿದ್ರೆ ಅವ್ನು ಇನ್ನೊಂದು ವಸ್ತು ಕಡೆ ಓಡ್ತಿರ್ತಾನೆ. ಅವ್ರ ಅಜ್ಜಿ ಅವನ್ನ ಹಿಡ್ಕೊಂಡು ಬರೋಷ್ಟರಲ್ಲೇ ಸಾಕಾಗೋಯ್ತು. ನಾವು ಆ್ಯಕ್ಚುಲಿ ಶಾಪಿಂಗ್ ಮಾಡೋದಕ್ಕಿಂತ ಅವನ ಹಿಂದೆ ಓಡಾಡೋದ್ರಲ್ಲೇ ಹೆಚ್ಚು ಸಮಯ ಹೋಗ್ಬಿಟ್ಟಿತ್ತು. ಅಲ್ಲಿ ಏನು ಕಂಡ್ರು ಸ್ಪೆಕ್ಸ್ ಬೇಕು, ಬ್ಯಾಗ್ ಬೇಕು, ಬಿಸ್ಕೆಟ್ ಬೇಕು ಅಂತ ಏನು ನೋಡಿದ್ರು ಬೇಕು ಅಂತ ಶುರು ಮಾಡ್ತಾನೆ. ಚಿಕ್ಕ ಮಕ್ಳನ್ನ ಶಾಪಿಂಗ್ ಕರ್ಕೊಂಡು ಹೋದರೆ ಹೀಗೆ ಅನಿಸುತ್ತೆ ಅಲ್ವಾ? ಒಂದು ಕಡೆ ನೋಡೋಣ ಅಂದರೆ ಅವ್ನು ಒಂದು ಕಡೆ ನಿಲ್ಲೋದೇ ಇಲ್ಲ. ಅವನಿಗೆ ವಿಶಾಲ್ ಮಾರ್ಟ್ ಅಂದರೆ ಶಾಪಿಂಗ್ ಜಾಗ ಅಲ್ಲ, ಆಟದ ಪಾರ್ಕ್ ಆಗೋಗಿದೆ ಅವನಿಗೆ. ಅವ್ನು ನೋಡ್ತಾ ಇದ್ದರೆ ನಮಗೆ ನಗು ಕೂಡ ಬರುತ್ತೆ, ಜೊತೆಗೆ ಎಲ್ಲಿ ಹೋಗ್ತಾನೋ ಅನ್ನೋ ಟೆನ್ಷನ್ ಕೂಡ ಇರುತ್ತೆ. ಮಕ್ಕಳು ಇದ್ದ ಮನೇಲಿ ಇದೇ ಕತೆ ಅಂತ ಅನಿಸುತ್ತೆ ಅಲ್ವಾ? ಆದರೂ ಇವನು ಚಿಕ್ಕ ಚಿಕ್ಕ ಕಿರಿಗಳೇ ನಮ್ಮ ಜೀವನದಲ್ಲಿ ಒಂದು ಸುಂದರ ನೆನಪುಗಳ ಥರ. ಇವತ್ತು ಓಡಾಡೋ ಇವನು ನಾಳೆ ದೊಡ್ಡವನಾದಮೇಲೆ ಈ ವಿಡಿಯೋ ನೋಡಿ ಅವನೇ ನಗ್ತಾನೆ ಅನಿಸುತ್ತೆ. ಕೊನೆಗೂ ಸಾಕಷ್ಟು ಹುಡುಕಿ ಓಡಿ ಹಿಡಿದು ನಮ್ಗೆ ಬೇಕಾದ ವಸ್ತುಗಳನ್ನೆಲ್ಲ ತೊಗೊಂಡು ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಚಿನ್ನಿ ಅದಿಟ್ಬಿಡು ಕಂದ. ಉಲ್ಟಾ ಆನ್ ದ ವೇ ಬರಬೇಕಾದ್ರೆ ಜ್ಯೂಸ್ ಕೇಳ್ದ ಅಂತ ಜ್ಯೂಸ್ ಕೊಡ್ಸೋಕ್ಕೆ ಅಂತ ನಿಲ್ಲಿಸಿದ್ವಿ. ನನ್ನ ಮಗನ ಪ್ರಾಬ್ಲಮ್ ಏನಂದರೆ ಅವ್ನು ಒಂದು ಹಣ್ಣು ಸಹ ತಿನ್ನಲ್ಲ, ಬಾಳೆಹಣ್ಣು ಕೂಡ ತಿನ್ನಲ್ಲ. ಅವನು ಏನಿದ್ರೂ ಬರೀ ಜ್ಯೂಸ್ ಮಾಡಿಕೊಟ್ರೆ ಅದರಲ್ಲೂ ವಾಟರ್ ಮೆಲನ್ ಇಲ್ಲ ಮ್ಯಾಂಗೋ ಜ್ಯೂಸ್ ಎರಡೇ ಕುಡಿಯೋದವನು. ಅದು ಬಿಟ್ಟು ಬೇರೆದು ಮಾಡಿಕೊಟ್ರು ಇದು ಚೆನ್ನಾಗಿಲ್ಲ ಅಂತಾನೆ. ಹಣ್ಣು ತಿನ್ಸೋಕ್ಕೆ ನಾವು ಎಷ್ಟು ಸರ್ಕಸ್ ಮಾಡಿದ್ದೀವೋ ಆದರೂ ಅವ್ನು ಒಂದೇ ಒಂದು ಹಣ್ಣು ಸಹ ತಿನ್ನಲ್ಲ. ನಾವು ಯಾಮಾರಿಸಿ ಚಪಾತಿಲೋ ಅಥವಾ ಏನರಲ್ಲಾದ್ರೂ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿಕೊಟ್ರು ಉಗ್ದುಬಿಡ್ತಾನೆ, ಇದ್ರಲ್ಲಿ ನೀವೇನೋ ಹಣ್ಣು ಹಾಕಿದ್ದೀರಾ ಅಂತ. ಹಾಗಾಗಿ ಸರಿ ಯಾವುದೋ ಒಂದು ಜ್ಯೂಸಾದ್ರೂ ಕುಡೀಲಿ ಇವನು ಸ್ವಲ್ಪ ಅಂತ ನಾವು ಅವಾಗವಾಗ ಜ್ಯೂಸ್ನೇ ಕುಡಿಸ್ತಾ ಇರ್ತೀವಿ. ರಾತ್ರಿ ಊಟಕ್ಕೆ ಅಂತ ಎಗ್ ಪೆಪ್ಪರ್ ಡ್ರೈ ಮಾಡ್ತಿದ್ರು. ಅದ್ರ ರೆಸಿಪಿ ಹೇಗೆ ಅಂತ ನಾವು ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ನಮಗೆ ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಒಂದು 4ರಿಂದ 5 ಹಸಿಮೆಣ್ಸಿಕಾಯಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಿಂಬೆಹಣ್ಣು, ಸ್ವಲ್ಪ ಪೆಪ್ಪರ್ ಪೌಡರ್. ನಾನಿಲ್ಲಿ 4 ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಮೊಟ್ಟೆನ ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲು ಒಂದು ಪಾತ್ರೆಗೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ನೈಸರ್ಗಿಕ ಸಿಹಿ ಹೊರಬಂದು ಡಿಶ್ಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇನ್ನೊಂದು ಏನಂದರೆ ಎಗ್ ಪೆಪ್ಪರ್ ಡ್ರೈ ಈ ಥರದ ಡ್ರೈ ಡಿಶ್ಗಳನ್ನ ನಾವು ಮಾಡಿದಾಗ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದ್ರೆ ಕರಿಮೆಣಸಿನ ಖಾರ ಮತ್ತು ಬೆಳ್ಳುಳ್ಳಿಯ ರುಚಿ ಒಟ್ಟಿಗೆ ಸೇರಿ ಆವಾಗ ತುಂಬ ಒಳ್ಳೆ ರುಚಿ ಕೊಡುತ್ತೆ.
ಈಗ ಇದಕ್ಕೆ ನಾವು ಕರ್ಬೇವು ಸೊಪ್ಪು ಹಾಗೂ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಈ ರೀತಿ ದಪ್ಪದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳೋಣ. ನಾವು ಯಾಕೆ ಈರುಳ್ಳಿನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಬೇಕು ಅಂದರೆ, ಆ ರೀತಿ ನಾವು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಸಂಪೂರ್ಣವಾಗಿ ಕರಗಿ ಹೋಗೋದಿಲ್ಲ, ಸ್ವಲ್ಪ ಕ್ರಂಚ್ ಆಗೇ ಉಳಿದಿರುತ್ತೆ. ಮಸಾಲೆ ಜೊತೆಗೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮತ್ತು ಎಗ್ ಪೆಪ್ಪರ್ ಡ್ರೈಗೆ ರೆಸ್ಟೋರೆಂಟ್ ಸ್ಟೈಲ್ ರುಚಿ ಹಾಗೂ ಲುಕ್ ಕೊಡುತ್ತೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನಾನಿವತ್ತಿಲ್ಲಿ ಎಗ್ ಪೆಪ್ಪರ್ ಡ್ರೈಗೆ ಮೊಟ್ಟೆನ ಪ್ರೀ ಫ್ರೈ ಮಾಡ್ಕೊತಾ ಇಲ್ಲ, ಅಂದರೆ ಮುಂಚೆನೇ ಸ್ವಲ್ಪ ಅರಿಶಿನ ಹಾಗೂ ಚಿಲ್ಲಿ ಪೌಡರ್ನೆಲ್ಲ ಹಾಕ್ಕೊಂಡು ಮೊಟ್ಟೆನ ಲೈಟಾಗಿ ಹುರ್ಕೊತಾರಲ್ಲ, ಆ ರೀತಿ ನಾನು ಇವತ್ತು ಹುರ್ಕೊತಿಲ್ಲ. ಯಾಕಂದರೆ ಪೆಪ್ಪರ್ ಡ್ರೈಗೆ ಆ ರೀತಿ ಹುರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೀವೇನಾದ್ರು ಎಗ್ ಮಸಾಲ ಅಥವಾ ಎಗ್ ಕರಿ ಮಾಡಿದರೆ ಆ ರೀತಿ ಮಾಡ್ಕೊಳ್ಳಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ರೆಡಿಮೇಡ್ ಪೆಪ್ಪರ್ ಪೌಡರ್ಗಿಂತ ಮನೆಯಲ್ಲಿ ಮಾಡ್ಕೊಂಡ ಕರಿಮೆಣಸು ಬಳಸಿದ್ರೆ ಅದ್ರ ಪರಿಮಳ ಮತ್ತು ಖಾರ ಎರಡೂ ತುಂಬ ಅದ್ಭುತವಾಗಿರುತ್ತೆ. ಈಗ ನಾನು ಇದಕ್ಕೆ ಮೊಟ್ಟೆಗಳನ್ನ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ನಮಗೆ ತಿನ್ಬೇಕಾದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿದ ನಂತರ ಜೋರಾಗಿ ಕಲಸೋದು ಬೇಡ, ನಾವು ನಿಧಾನವಾಗಿ ಮಾಡ್ಕೊಳ್ಳೋಣ. ಯಾಕಂದರೆ ಆವಾಗ ಮೊಟ್ಟೆ ಒಡೆಯೋದಿಲ್ಲ ಮತ್ತು ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮೊಟ್ಟೆನ ಬೇಯಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ನಾವು 8 ರಿಂದ 10 ನಿಮಿಷ ಮಾತ್ರ ಬೇಯಿಸ್ಕೋಬೇಕು. ತುಂಬ ಹೆಚ್ಚು ಬೇಯಿಸಿದ್ರೆ ಹಳದಿ ಭಾಗ ಗಟ್ಟಿಯಾಗಿ ರಬ್ಬರ್ ಥರ ಆಗಿಬಿಡುತ್ತೆ. ಈಗ ನಾನು ಇದ್ರ ಮೇಲೆ ಇನ್ನೂ ಸ್ವಲ್ಪ ಕರಿಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಎಗ್ ಪೆಪ್ಪರ್ ಡ್ರೈ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸನ ಕೊನೆಯದಾಗಿ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕರಿಮೆಣಸಿನ ಖಾರ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಇದಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹೋಟೆಲ್ ಸ್ಟೈಲ್ ರೀತಿಯ ಒಳ್ಳೆ ರಿಚ್ನೆಸ್ ಸಹ ಕೊಡುತ್ತೆ. ಈಗ ನಾನು ಇದಕ್ಕೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಎಗ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧವಾಗಿದೆ. ನೋಡಿದ್ರಲ್ಲ, ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಎಗ್ ಪೆಪ್ಪರ್ ಡ್ರೈ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.